ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ನಿಮ್ಮಿಂದಾನೆ ದೇಶ ಹಾಳಾಗ್ತಿರೋದು. ಹೋಗ್ರೋ ಬರ್ಕಿ ನನ್ನ ಮಕ್ಕಳ್ರ. ನೋಡಿ ಗೈಸ್, ಮಾರ್ನಿಂಗ್ 8 ಆದರೂ ಇನ್ನೂ ಚಳಿ ಹೋಗಿಲ್ಲ, ಇನ್ನು ಹಂಗೆ ಇದೆ. ಇವತ್ತು ನಾವು ಕಾಲೇಜಿಗೆ ಹೋಗ್ಬೇಕು. ಇದ್ಯಾವುದು ಹೊಸ ಪ್ರತಿಭೆ? ಸೊ ನಮ್ಮ ಕಾಲೇಜ್ ತೋರಿಸ್ತೀನಿ ಬನ್ನಿ. ಟಿಫಿನ್ ಮಾಡೋಕೆ ಹೋಗೋಣ ಬನ್ನಿ. ಇವಾಗ ನೋಡಿ, ಟಿಫಿನ್ ಆಲ್ರೆಡಿ ರೆಡಿ ಇದೆ. ಟಿಫಿನ್ ಐ ಗೆಸ್ ಪೂರಿ ಇರ್ಬೋದು. ಅಚ್ಚಾ. ಓಕೆ ಗೈಸ್, ಪಿ ಜಿ ಬಿಟ್ಟಿದ್ದಾಯಿತು, ಕಾಲೇಜಿಗೆ ಹೋಗ್ತಿದ್ದೀನಿ. ಸೊ ನಮ್ಮ ಕಾಲೇಜ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ. ಆಯಿತು, ಆಮೇಲೆ ಪಿ ಜಿ ಬಿಟ್ವಿ. ಸೊ ಲೆಮೆಂಟಿಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ. ಓಕೆ ಗೈಸ್, 11 ಟೀ ಮತ್ತೆ ಬಂತು. ಇವಾಗ ಇದು ಕುಡಿದು ಕಾಲೇಜಿಗೆ ಹೋಗೋಣ. ಓಕೆ, ನಮ್ಮನ್ನ ಪಿಕಪ್ ಮಾಡೋಕ್ಕೆ ನಮ್ಮ ಕಾಲೇಜ್ ಬಸ್ ಬಂತು. ಸೊ ಬಸ್ ಬಸ್ ಸೇರಿ ಕಾಲೇಜಿಗೆ ಹೋಗೋಣ. ಇದೆ ನಮ್ಮ ಕಾಲೇಜು. ನಮ್ಮ ಕಾಲೇಜ್ ಕ್ರಿಕೆಟ್ ಗ್ರೌಂಡ್ ನೋಡಿ ಹೆಂಗಿದೆ. ಇದು ನಮ್ಮ ಕಾಲೇಜ್ ಕ್ಯಾಂಟೀನು. ನೋ ಕಾಮೆಂಟ್ಸ್. ನೋಡಿ ಎಲ್ಲರೂ, ನಮ್ಮ ಕಾಲೇಜಿಗೆ ಬಂದು ಕ್ಲಾಸಿಗೆ ಹೋಗಲ್ಲ, ಯಾಕಂದರೆ ನಾವು ಕ್ಲಾಸ್ ಅಲ್ಲ ಮಾಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಹಂಗೇನಿಲ್ಲ, ನಮ್ಮ 8 ಸೆಮ್ಮಿಗೆ ಕಾಲೇಜ್ ಇಲ್ಲ, ಓನ್ಲಿ ಕ್ಯಾಪ್ಷನ್ ಪ್ರಾಜೆಕ್ಟು. ಸಾರಿ. ಸೊ ಬಂದಿದ್ದೀವಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನನಗಿನ್ನ ಮುಂಚೆ ಬಂದು ಕೂತ್ಕೊಂಡಳ. ಓಕೆ ನೋಡಿ ಗೈಸ್, ಲೆಟ್ಸ್ ಸಿ ಅವರ್ ಪ್ರಾಜೆಕ್ಟ್. ये क्या हो गया? ये क्या सुन रहा हूँ मैं? ನಮ್ಮ ಪ್ರಾಜೆಕ್ಟ್ ಎಲ್ಲ ಬಿಲ್ಡ್ ಮಾಡಿದ್ದು ಇವರೇ. ನಾವು ಟೀಮ್ ಮೆಂಬರ್ಸ್ ಅಷ್ಟೇ. ನೋಡೋಣ ಎಷ್ಟು ಮಾಡ್ಯಾರ, ಏನು ಮಾಡ್ಯಾರ ಅಂತ. ನೋಡ್ತಾ ಚೆನ್ನಾಗಿತ್ತ ಇಲ್ಲ ಅಂತ ರಿವ್ಯೂ ಹೇಳೋಣ ಇವರಿಗೆ. ನಾವೇನು ಮಾಡೋದು ಬೇಡ, ಅವರೇ ಮಾಡ್ತಾರೆ ಎಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ನಮ್ಮ ಪ್ರಾಜೆಕ್ಟ್ನ ಮೆಗಾವಟಲೈಸೇಷನ್ ಅಂತ ನೋಡಿ ಫ್ರೆಂಡ್ಸ್. ಫ್ರಂಟ್ ಎಂಡ್ ಹೆಂಗಿದೆ, ಬ್ಯಾಕ್ ಎಂಡ್ ಎಲ್ಲ ಡೆವಲಪ್ ಮಾಡಿದ್ದೀವ್ರೆ. ಭೈ ಮಜಾ ಆಯಾ. ನಾವೇನು ಮಾಡಿಲ್ಲ. ನಾವು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡು ಚೇಂಜ್ ಮಾಡೋಣ. ಬೇಕಾದ್ರೆ ಟೀಮ್ ಮೆಂಬರ್ನೇ ಚೇಂಜ್ ಮಾಡಿಬಿಡೋಣ. ಅದ್ರಾಗ ಏನು ಇಲ್ಲ. ಪ್ರಾಜೆಕ್ಟ್ ರನ್ನಿಂಗ್ ಐತೆ ಗೈಸ್, ಬಟ್ ಇನ್ನೂ ಸ್ವಲ್ಪ ವರ್ಕ್ ಮಾಡ್ಬೇಕಂತೆ. ನೋಡಿ ಎಷ್ಟಾದರೂ ವರ್ಕ್ ಮಾಡಿಲ್ಲ. 3 ಮಂತ್ಸ್ ಆಯಿತು, ವರ್ಕೇ ಮಾಡಿಲ್ಲ ಇವರು. ನಮಗೆ ಹೇಳ್ತಾರೆ ವರ್ಕ್ ಮಾಡಿಲ್ಲ ಅಂತ. ನಾವು ಸಪೋರ್ಟ್ ಮಾಡೀವಿ ಗೈಸ್. ನಾವು ಸಪೋರ್ಟ್ ಮಾಡೋರು, ಸಪೋರ್ಟ್ ಸಿಸ್ಟಮ್. ನಾವೆಲ್ಲ ಸಪೋರ್ಟ್ ಸಿಸ್ಟಮ್. ಹುಡ್ಕೊಟ್ಟಿದ್ದೆ ನಾನೇ ಗೈಸ್ ಪ್ರಾಜೆಕ್ಟ್. ನೋಡಿ ಗೈಸ್, ನಮ್ಮ ಟೀಮಲ್ಲಿ ಇನ್ನೊಬ್ಬರು ಸೇರಿದ್ದಾರೆ. ಆಯಿತು, ಆಮೇಲೆ ಓಕೆ, ಕಾಲೇಜಲ್ಲಿ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾಯಿತು. ಇವಾಗ ಮನೆಗೆ ಹೋಗ್ತಿದ್ದೀವಿ. ಬಸ್ ಐತಲ್ಲಿ, ಬಸ್ಸಿಗೆ ವೇಟ್ ಮಾಡ್ತಿದ್ದೀವಿ. ನೀವೇನಾದ್ರು ಹೇಳೋದಿದ್ರೆ ಹೇಳ್ಬೋದು. ಸರ್ ಫುಲ್ ಬೈದ್ರಿಕಿನ ಏನು ವರ್ಕ್ ಮಾಡಲ್ಲ ಅಂತ. ನಾವೇ ಫ್ರೆಂಡ್ಸ್ ವರ್ಕ್ ಮಾಡೋದು, ಹುಡುಗಿರು ಏನು ವರ್ಕ್ ಮಾಡಲ್ಲ. ನಾವೇ ಫ್ರಂಟ್ ಎಂಡು ಬ್ಯಾಕ್ ಎಂಡ್ ಎಲ್ಲ ಮಾಡಿದ್ದು. ಹೇಳು. ತರೀಕಾ ಭೀಕ್ ಮಾಂಗ್ನೆ ಕಾ? ಹಂಗೇನಿಲ್ಲ ಗೈಸ್, ಎಲ್ಲ ಮಾಡಿದ್ದು ಆಕಿನೇ. ಫ್ರಂಟ್ ಎಂಡು ಬ್ಯಾಕ್ ಎಂಡು ಎಲ್ಲ ಮಾಡಿದ್ದು ಆಕಿನೇ. ಹಂಗೆಲ್ಲ ಬಯಲ್ಲ ಗೈಸ್ ನಾನು ಯಾರಿಗೂ. ಕಾಲೇಜಿಂದ ರಿಟರ್ನ್ ಬಂದು ಮತ್ತೆ ಬಾಗ್ಲು ರೀಚ್ ಆಗಿದ್ದಾಯಿತು. ಅಲ್ಲೋಡಿ ಫ್ರೆಂಡ್ಸ್, ನಮ್ಮ ಕಾಲೇಜು ಬಾಯ್ಸ್ ಆ್ಯಂಡ್ ಗರ್ಲ್ಸು ಫುಲ್ BMTCಗೆ ವೇಟಿಂಗು. ಸೊ ಎಲ್ಲ ಮುಗೀತು. ಮತ್ತೆ ಪಿ ಜಿ ರಿಟರ್ನ್ ಹೋಗೋಣ. ಪಿ ಜಿ ರಿಟರ್ನ್ ಹೋಗಿ ಏನೇನೋ ಕೆಲಸ ಇದ್ರೆ ಏನೋ ಮಾಡೋಣ. ಇಲ್ಲದ್ರೆ ನಿನ್ನೆ ನಿಂದ್ರಿಸಿದ ವೆಬ್ ಸೀರೀಸ್ ಕಂಟಿನ್ಯೂ ಮಾಡೋಣ, ಗೇಮ್ ಆಫ್ ಥ್ರೋನ್ಸ್. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನೋಡಿ, ನಮ್ಮ ಪಿ ಜಿ ರೋಡ್ ಆಗೋಕೆ 3 ಮಂತ್ಸ್ ಆಯಿತು, ಇನ್ನೂ ರೋಡ್ ಕಂಪ್ಲೀಟ್ ಆಗಿಲ್ಲ. ಇವ್ರು ಯಾವಾಗ ಆಗ್ತಾರೋ, ನಾವು ಪಿ ಜಿ ಬಿಟ್ಟು ಆಗ್ತಾರಂತಂದರೆ ಆಗ್ತಾನೇ ಇಲ್ಲ ಅವರು. ನೋಡೋಣ ನಮ್ಮ ಪಿ ಜಿ ರೋಡ್ ಯಾವಾಗ ಕಂಪ್ಲೀಟ್ ಆಗುತ್ತಾ ಆಗಲ್ಲ ಅಂತ. 3 ಮಂತ್ಸ್ ಆಯಿತು ಅವರು ಎಲ್ಲ ಹಾಕಕ್ಕೆ ಟ್ರೈ ಮಾಡ್ತಿದ್ದಾರೆ, ಇನ್ನು ಆಗ್ತಾನೇ ಇಲ್ಲ. ಓಕೆ, ನಿನ್ನೆ ಒಂದು ಸೀಸನ್ ಮುಗೀತು ಗೇಮ್ ಆಫ್ ಥ್ರೋನ್ಸ್ದು. ಸೊ ಸೆಕೆಂಡ್ ಸೀಸನ್ ಸ್ಟಾರ್ಟ್ ಮಾಡಿದ್ದೀನಿ. ಇಂಗ್ಲೀಷ್ ಎಷ್ಟು ಕಲ್ತೀನಿ ಅಂತ ಎಲ್ಲ ಸೀಸನ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಓಕೆನಾ? ನಿಜವಾಗ್ಲೂ ಇದು ಸ್ವಲ್ಪ ನೋಡೋಕೆ ಲ್ಯಾಗ್ ಅನಿಸ್ತದೆ,
ಬಟ್ ಇಂಗ್ಲೀಷ್ ಕಲಿಬೇಕಲ್ಲಂದರೆ ಏನು ಮಾಡೋಕ್ಕಾಗಲ್ಲ, ನೋಡಲೇಬೇಕು. ಸ್ಕೂಲಾಗ ಕಾಲೇಜಾಗ ಇಂಗ್ಲೀಷ್ ಮಾತಾಡೇ ಇಲ್ಲ, ಎಲ್ಲ ಹುಡುಗರು ಕನ್ನಡದವರೇ ಇದ್ವಿ ನಾವು. ಸೊ ಇಂಗ್ಲೀಷ್ ಮಾತಾಡೋಕ್ಕಾಗಲೇ ಇಲ್ಲ. ಅದಕ್ಕೋಸ್ಕರ ಹಿಂಗೆ ಕಲಿಬೇಕಾಗೈತಿ, ಏನು ಮಾಡೋಕ್ಕಾಗಲ್ಲ. ಇಂಗ್ಲೀಷ್ ಬರಲ್ಲ ಅಂತಲ್ಲ, ಬರುತ್ತೆ, ಫ್ಲೂಯೆಂಟಾಗಿ ಬರಲ್ಲ. ಬೆಂಗಳೂರು ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಸಿ, ಎಷ್ಟು ನೋಡಿದ ಮೇಲೆ ಹೆಂಗಿರುತ್ತೆ ಅಂತ ನೋಡ್ತೀನಿ. ಐ ಮೀನ್ ಅಷ್ಟು ಸೀರೀಸ್ ಆದಮೇಲೆ ಎಷ್ಟು ಇಂಗ್ಲೀಷ್ ಮಾತಾಡ್ತೀನಿ ಅಂತ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಜಸ್ಟ್ ಗೂಗಲ್ ಮೀಟ್ ಆಯಿತು. ಸೊ ಊಟ ಮಾಡೋಣ. ಊಟ ಮಾಡ್ಕೊಂಡು ಬಂದಮೇಲೆ ಮೇಲ್ ಚೆಕ್ ಮಾಡ್ತಿದ್ದೆ. ಬಟ್ ಒಂದು ಮೇಲ್ ಬಂದಿದೆ. ಏನಿದೆ ಅಂತಂದರೆ, ನಾನು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀನಂತೆ. 23 ಜನವರಿ 2 PM ಇಂಟರ್ವ್ಯೂ ಇದೆ. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. ನೋಡೋಣ ಇದನ್ನು ಕ್ರ್ಯಾಕ್ ಮಾಡ್ತೀನ ಇಲ್ಲ ಅಂತ. ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಊಟ ಮಾಡಿ ಮಲ್ಕೊಂಡಿದ್ದಾಯಿತು. ಸೊ ಫ್ರೆಶ್ ಅಪ್ ಆಗಿದ್ದೀನಿ. ಹೋಗಿ ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಂಬಂದು ಇಂಟರ್ವ್ಯೂ ಬಂದಿದ್ದಲ್ಲ, ಅದಕ್ಕೆ ಪ್ರಿಪೇರ್ ಆಗೋಣ. ಮಾರ್ಕ್ ಇಂಟರ್ವ್ಯೂ ಎಲ್ಲ ಕೊಡೋಣ. ChatGPTಗೆ, ಜೆಮಿನಿಗೆಲ್ಲ ಪ್ರಿಪೇರ್ ಆಗಿ ಮಾರ್ಕ್ ಇಂಟರ್ವ್ಯೂ ಕೊಟ್ಟು ಪ್ರಿಪೇರ್ ಆದರೆ ಮುಂದೆ ಯೂಸ್ ಆಗುತ್ತೆ. ಸಡನ್ನಾಗಿ ಹೋಗೋಕ್ಕಾಗಲ್ಲ. ಇಟ್ಸ್ ಓಕೆ. ಪ್ರಿಪೇರ್ ಆಗಿ ಮಾರ್ಕ್ ಇಂಟರ್ವ್ಯೂ ಪ್ರಿಪೇರ್ ಆಗೋಣ ಬನ್ನಿ. ಫಸ್ಟ್ ಹೋಗಿ ಒಂದು ಟೀ ಕುಡ್ಕೊಂಬರೋಣ. ನನ್ನ ಜೊತೆ ಇರೋ ಮನೋಜಿಗೆ ಕಾಲ್ ಮಾಡಿದ್ದೆ, ಟೀ ಕುಡ್ಕೊಂಬರೋಣ ಅಂತ. ಅವ್ನು ಕಾಲ್ ಪಿಕ್ ಮಾಡಿಲ್ಲ, ಯಾಕಂದರೆ ಫುಲ್ಲು ಡೀಪ್ ಸ್ಲೀಪ್ ಆಗಿರ್ಬೋದು. ಸೊ ಒಬ್ಬನೇ ಹೋಗ್ತಿದ್ದೀನಿ. ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಂಬಂದು ಓದ್ಕೊಳ್ಳೋಣ. ಇವತ್ತು ಮಾತ್ರ ಕನ್ಫರ್ಮಾಗಿ ಓದ್ಕೊಳ್ಳೋಣ. ಗೈಸ್ 11 ಟೀ ಬಂತು, ಕುಡ್ಕೊಂಡು ಪಿಜಿಗೆ ಹೋಗೋಣ ಬನ್ನಿ. ನೋಡಿ ಗೈಸ್, ಅವ್ನು ಇವಾಗ ಬಂದ. ಅವಾಗ ಫೋನ್ ಮಾಡಿದರೆ ಸ್ನಾನಕ್ಕೆ ಹೋಗಿದ್ನಂತ. ಟೀ ಕುಡ್ಕೊಂಡು ಬಾಗ್ಲೂರಿಗೆ ಬಂದಿದ್ದೆ ಗೈಸ್. ಅವನೇನೋ ತಗೊಂತಾನಂತೆ, ತಗೊಳ್ಳಿ ನೋಡೋಣ ಏನು ತಗೊಳ್ಳಿ. ಮತ್ತು ಪಿಜಿಗೆ ರಿಟರ್ನ್ ಹೋಗಿ ಪ್ರಿಪೇರ್ ಆಗೋಣ. ನಾಳೆ ಇಂಟರ್ವ್ಯೂ ಇಲ್ಲ, ನಾಳೆ ಅಲ್ಲ 23rd ಇಂಟರ್ವ್ಯೂ ಪ್ರಿಪೇರ್ ಆಗೋಣ. ಓಕೆ, ಟೀ ಕುಡ್ಕೊಂಬಂದಿದ್ದಾಯಿತು, ಬಾಗ್ಲೂರಿಗೆ ಹೋಗ್ಬಂದಿದ್ದಾಯಿತು, ಎಲ್ಲ ಆಯಿತು. ಇವಾಗಾದರೂ ಇಂಟರ್ವ್ಯೂ ಪ್ರಿಪೇರ್ ಆಗೋಣ. ಮಾರ್ನಿಂಗಿಂದ ಪ್ರಿಪೇರ್ ಆಗೋಣ ಅಂದ್ಕೊಂಡ್ರೆ ಆಗಲೇ ಇಲ್ಲ. ಇವಾಗ ಕನ್ಫರ್ಮ್ ಕುತ್ಕೊಂಡು ಪ್ರಿಪೇರ್ ಆಗೋಣ. A few moments later. ಇವಾಗ ChatGPTಗೆ ಕಂಪ್ನಿ ಬಗ್ಗೆ ಟ್ರೈನ್ ಮಾಡೋಣ. अच्छा, हमको सिखा रिया है. ಕಂಪ್ನಿ ಬಗ್ಗೆ ಟ್ರೈನ್ ಮಾಡಿ ChatGPTನೇ ಕೇಳೋಣ ಮಾರ್ಕ್ ಇಂಟರ್ವ್ಯೂ ತಗೋ ಅಂತ. ಸೊ ಅದು AI, ಇದು AI. ಈ ಬೋತ್ AIಗೆ ಇಂಟರ್ವ್ಯೂ ಕೊಟ್ಟರೆ ಸ್ವಲ್ಪ ಪ್ರಿಪೇರ್ ಆದಂಗೆ ಇರುತ್ತೆ. ಓಕೆ, ಇಂಟರ್ವ್ಯೂ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ನಾನು ರೇಟಿಂಗ್ ಕೇಳೋಣ ಬನ್ನಿ. ಕ್ಯಾನ್ ಯು ರೇಟ್ ಮಿ ಮೈ ಇಂಟರ್ವ್ಯೂ? ನೋಡಿ, ಓವರ್ ಆಲ್ ಇಂಟರ್ವ್ಯೂ ರೇಟಿಂಗ್ 7.5 ಕೊಟ್ಟಿದೆ. ಸೊ ಇನ್ನೂ ಸ್ವಲ್ಪ ಪ್ರಿಪೇರ್ ಆಗಬೇಕು. ಇವತ್ತು ಪ್ರಿಪೇರ್ ಆಗ್ತೀನಿ, ನಾಳೆನೂ ಪ್ರಿಪೇರ್ ಆಗ್ತೀನಿ. ಹೆಂಗಿದ್ರೆ ನಾಡ್ದು ಫ್ರೈಡೇ ಇರೋದು ಇಂಟರ್ವ್ಯೂ. 2 ದಿವಸ ಪ್ರಿಪೇರ್ ಆಗಿ ಲಾಸ್ಟ್ ಡೇ ಕ್ರ್ಯಾಕ್ ಮಾಡೋಣ ಇಂಟರ್ವ್ಯೂ. No comments. No comments. ಇಲ್ಲ ಸರ್. ಗೈಸ್, ಏನು ಗೊತ್ತಾ, ನಾನು ಒಂದು ಸತನೂ ಪ್ಲಮ್ ಕೇಕ್ ತಿಂದಿಲ್ಲ. ಸೊ ನಿನ್ನೆ ತಿಂದು ಟೇಸ್ಟ್ ಮಾಡಿದಾಗ ಏನು ಅನ್ನಿಸ್ತು, ಪ್ಲಮ್ ಕೇಕ್ ಉಳಿಯುತ್ತೆ, ಎಲ್ಲ ಕೆಟ್ಟೋಗೈತೆ ಅಂತ ಅನ್ಕೊಂಡ್ರೆ ನಮ್ಮ ಫ್ರೆಂಡ್ ಫೋನ್ ಮಾಡಿ ನನಗೆ ಅಜೀಬ್ ಮಾಡ್ತಿದ್ದಾರೆ. ಯಾಕಂದರೆ ಪ್ಲಮ್ ಕೇಕ್ ಟೇಸ್ಟೇ ಹಂಗಿರುತ್ತಂತೆ, ಸ್ವಲ್ಪ ಹುಳಿ ಇರುತ್ತಂತೆ. ನನಗೆ ಗೊತ್ತಿಲ್ಲಾರ್ದ ಒಂದು ಬಾಕ್ಸ್ ಪೂರ್ತಿ ನಾಯಿಗಳಿಗೆ ಹಾಕ್ಬಿಟ್ಟೆ. ಅವ್ರು ನನಗೆ ಫೋನ್ ಮಾಡಿ ಅಜೀಬ್ ಮಾಡ್ತಿದ್ದಾರೆ ಗೈಸ್. ऐसा मत करो मेरी जान, लाइफ में कुछ अच्छा करो यार. ನನ್ನ ಫೈನಲ್ ಇಂಟರ್ವ್ಯೂ ರೀಡಿಂಗ್ ನೋಡಿ ಗೈಸ್. ಯು ಆರ್ ಅಟ್ 8 out of 10. हैं? ये क्या हो गया? ये क्या सुन रहा हूँ मैं? ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ 9 out of 10 ಬರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 9 out of 10 ತಗೊಂಡು ಕಂಪ್ನಿ ಜಾಯ್ನ್ ಆಗಿಬಿಡೋಣ. ಓಕೆ, ಇವತ್ತಿಗೆ ಓದ್ಕೊಂಡಿದ್ದಾಯಿತು. ಸೊ ಊಟಕ್ಕೆ ಹೋಗೋಣ ಬನ್ನಿ. ಗೈಸ್, ನೀವು ಏನು ಪ್ರಿಡಿಕ್ಟ್ ಮಾಡಿದ್ರು ಬೆಂಗಳೂರು ವೆದರ್ ಮಾತ್ರ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಬೆಳಿಗ್ಗೆ ಇಬ್ಬನಿ ಬೀಳುತ್ತೆ, ಮಧ್ಯಾಹ್ನ ಫುಲ್ ಬಿಸಿಲು, ನೈಟ್ ಇನ್ನೂ ಜಸ್ಟ್ 8 o'clock ಆಗಿದೆ, ಆವಾಗಲೇ ಫುಲ್ ಚಳಿ. ಮಿಡ್ ನೈಟ್ ಅಂತೂ ಒಂದೊಂದು ಟೈಮ್ ಹೊರಗೆ ಬಂದರೆ ಮುಗೀತು, ಫುಲ್ ಚಳಿ ಇರುತ್ತೆ ಗೈಸ್. ನೀವು ಬೆಂಗಳೂರಾಗ ಇರ್ತೀರಾ? ಕಮೆಂಟ್ ಮಾಡಿ. ಜಸ್ಟ್ ಊಟ ಮಾಡಿದ್ದಾಯ್ತು ಗೈಸ್. ಮನೋಜ ಇನ್ನೂ ಊಟ ಮಾಡ್ತಿದ್ದಾನೆ. ಅವನದು ಊಟ ಆದಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀವಿ. ಈ ಚಳಿಗೂ ವಾಕಿಂಗ್ ಹೋಗ್ಬಾರ್ದು, ಒಂಥರ ಮಜಾ ಗೈಸ್. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಥ್ಯಾಂಕ್ ಯು. ಗುಡ್ ನೈಟ್.